ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಬೇಕು. ನಮಸ್ಕಾರ ಕನ್ನಡಿಗರೇ, ಇವತ್ತು ಕೈಲಾಸ್ ಕನ್ನಡಿಗ ವ್ಲಾಗ್ನ ನಾನು ಮಾಡ್ತಿದ್ದೀನಿ. ನನ್ನ ಹೆಸರು ಚಂದನ್ ಅಂತ, ನನ್ನ ಕ್ಲಾಸ್ಮೇಟು. ಇವತ್ತು ನಮ್ಮ ಎಕ್ಸ್ಪಲ್ಸ್ನ ರಿವ್ಯೂ ಮಾಡೋಣ ಅಂತಿದ್ದೀವಿ. ಇದೇ ನನ್ನ ಎಕ್ಸ್ಪಲ್ಸು. ಬನ್ನಿ ಹೋಗೋಣ. ಡಿಡಿಗೆ ಹೋಗ್ತಾಯಿದ್ದೀವಿ ಎಕ್ಸ್ಪಲ್ಸಲ್ಲಿ. ಸ್ಪೀಡ್ ಹೊಡೆಯೋಣ ಎಕ್ಸ್ಪಲ್ಸಲ್ಲಿ. ಇಲ್ಲೇನೋ ರ್ಯಾಲಿ ಮಾಡ್ತಾವ್ರೆ, ರನ್ನಿಂಗ್ದು. ಓಡಾಡೋಕ್ಕೆ ಆಗ್ತಿಲ್ಲ, ಫುಲ್ಲು ಜನ. ಹುಡುಗಿರೆಲ್ಲ ರನ್ನಿಂಗ್ ರೇಸ್ ಮಾಡ್ತಾವ್ರೆ. ಮನೇಲಿ ಕುತ್ಕೊಂಡು ಕೆಲಸ ಮಾಡಿದ್ರೆ ಕೊಪ್ಪು ಕರಗ್ತದಪ್ಪ. ಇಲ್ಲೆಲ್ಲ ಬಂದು ಓಡೋದೆಲ್ಲ ಬೇಕಾ? ನಿನ್ನಾಗಿನ್ ಏನೋ ಭಾಳ ನಿಗಿರ್ತಾ ಇದೆಯಾ? ಜನ ಮರುಳು, ಜಾತ್ರೆ ಮರುಳು. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನೋಡಿ ಫುಲ್ ರ್ಯಾಲಿ ಹೋಗ್ತಾವ್ರೆ ಇಲ್ಲೆಲ್ಲ. ಬಿಡ್ತಾರೆ ಈಗ. ನೋಡಿ ನಮ್ಮ ಫ್ರೆಂಡ್ಸ್ ಅವ್ರ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಇವ್ನ್ಯಾವನ ಸೆಡೆ ನನ್ನ ಮಗ. ಬನ್ನಿ ಗಾಯ್ಸ್, ಈಗ ಹೋಗೋಣ. ಬೆಳಗ್ಗೆ ಡಿಡಿಗೆ ಹೋಗೋದ್ರಲ್ಲಿ ಒಳ್ಳೆ ಫೀಲ್ ಐತೆ. ನಮ್ಮ ಗಾಡಿಗೆ ಗುಂಡಿ ಎಲ್ಲ ಏನೂ ಇಲ್ಲ, ನುಗ್ಗಿಸ್ತಾ ಇರೋದೆ. ಹಂಸು ಗುಂಡಿ ಎಲ್ಲ ನೋಡೋದೇ ಇಲ್ಲ ಗಾಯ್ಸ್ ನಾವು. ಆದರೂ ಹೊಸ ಗಾಡಿ ನೋಡ್ಕೊಂಡು ಹೋಗ್ಬೇಕು. ಇರಲಿ, ಅರ್ಥ ಆಯ್ತು ಅನ್ಸುತ್ತೆ. ಎಕ್ಸ್ಪಲ್ಸ್ 210 ರಿವ್ಯೂ ಮಾಡೋಣ. ನೋಡಿ, 210cc ಬೈಕು, ಕ್ರೇಜಿ ಬೈಕ್. ಮಾತ್ರ ನಾನು ಓಡಿಸಿಲ್ಲ, ಓಡಿಸಿರೋಡ್ದು ಹಾಕ್ತೀನಿ ನೋಡಿ. ನಮ್ಮ ರೆಕಾರ್ಡ್ ಮಾಡಿದ್ದಾರೆ. ಇದು 4 ಸ್ಟ್ರೋಕ್ ಗಾಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಅಡಿ ಗ್ಯಾಪ್ ಇದೆ ನೋಡಿ. ಕ್ರೇಜಿ ಶಾಕ್ ಅಬ್ಸರು. ಇದಕ್ಕೂ ಡಬಲ್ ಸೈಡು ಡಿಸ್ಕ್ ಬ್ರೇಕ್ ಬರುತ್ತೆ, ಮೋನೋ ಸಸ್ಪೆನ್ಷನ್ ಬರುತ್ತೆ. ಬ್ರೇಕಿಂಗ್ ಅಂತೂ ಸೂಪರು ಎಲ್ಲದೂ. ಸೀಟ್ ಅಂತೂ ಕಂಫರ್ಟಬಲ್ ಫುಲ್ಲು ನೋಡಿ, ಕ್ರೇಜಿ ಸೀಟು. ಓ, ಹಿಂಗೆ ಒತ್ತಿಡ್ಕೊಬೇಕಾ? ಕ್ರೇಜಿ ಆಗಿದೆ ಬೈಕ್ ಮಾತ್ರ. ಅಯ್ಯಪ್ಪ, ಏನು ಗುರು ಇಡ್ದಪ್ಪ ಐತೆ. ಹಾರನಂತೂ ಲೌಡ್ ಆಗಿದೆ. ಸಸ್ಪೆನ್ಷನ್ ಮಾತ್ರ ಕ್ರೇಜಿ ಆಗಿದೆ ಗೈಸ್. ನೋಡಿ ಈಗ, ನೋಡಿ ನೋಡಿ ನೋಡಿ, ಇದೇನಿದೊಂಚೂರು ತೋರಿಸಿ ಇಲ್ಲಿ. ದೇವರಂದುರ್ಗಕ್ಕೆ ಬಂದಿದ್ದೀವಿ, ಇಲ್ಲಿ ವಿಡಿಯೋ ಮಾಡ್ಕೊತ ಇದ್ದೀವಿ. ಬಟ್ ಎಲ್ಲ ಕ್ರೇಜಿಯಾಗಿದೆ ಬೈಕ್ ಮಾತ್ರ. ನೋಡಿ, ಮೀಟ್ರಲ್ಲಿ ಸ್ಟ್ಯಾಂಡ್ ಹಾಕಿರೋ ತೋರಿಸುತ್ತೆ, ಲಿಕ್ವಿಡ್ ಕೂಲ್ಡ್ ಇಂಜಿನ್ ತೋರಿಸುತ್ತೆ, ಪೆಟ್ರೋಲ್ ಇದೆ ಇಲ್ವೋ ಅಂತ ತೋರಿಸುತ್ತೆ, ಸ್ಪೀಡೋಮೀಟ್ರ್ ತೋರಿಸುತ್ತೆ, ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸುತ್ತೆ. ಮತ್ತು ಇದು ಮೋಡ್ಸ್ನ ಚೇಂಜ್ ಮಾಡ್ಕೊಳೋದಕ್ಕೆ ಟ್ರ್ಯಾಕ್ ಮೋಡು, ಆನ್ ಮೋಡು ಎಲ್ಲವುದು ಹಾಕೊಬೋದು ಇದರಲ್ಲಿ. ಮತ್ತು ಇದರಲ್ಲಿ ಸಸ್ಪೆನ್ಷನ್ ನೋಡಿ, ಇಲ್ಲಿಂದ ಇಲ್ಲಿಗನ ಇದೆ. ಬಟ್ ಇದು ಕ್ರೇಜಿ ಮಾತ್ರ ಗಾಡಿ. 210cc BS6 ಇಂಜಿನ್ ಬರುತ್ತೆ ಈ ಗಾಡಿಗೆ. ಈ ಗಾಡೀಲಿ ಮಾತ್ರ ಕ್ರೇಜಿಯಾಗಿದೆ ಗಾಡಿ. ಬೆಳಗ್ಗೆ ಡಿಡಿಗೆ ಹೋಗೋ ಫೀಲೇ ಬೇರೆ. ತುಮಕೂರವ್ರಿಗೆ ಅರ್ಧ ತುಮಕೂರೇ ಸಂಡೇ ಹೊತ್ತು ಡಿಡಿಲಿ ಇರ್ತದೆ ಅನ್ಬೋದಪ್ಪ. ಹುಡುಗರು, ಅಂಕಲ್ ಆಂಟಿರು, ಅಜ್ಜಿ ತಾತಂದ್ರು ಎಲ್ಲ ಬರ್ತಾರೆ. ಸಿಕ್ಕಾಪಡೆ ಚಳಿ ಗಾಯ್ಸ್, ಕೈಕಾಲೆಲ್ಲ ಸೆಟ್ಕೊಂಬಿಟ್ಟವೆ. ಕಮೆಂಟಲ್ಲಿ ಹೇಳಿ, ಕೈಲಾಸ್ ಕನ್ನಡಿಗ ಬೆಟರಾ, ನಾನು ಬೆಟರಾ ಲಾಗಿಂಗ್ ಮಾಡೋದ್ರಲ್ಲಿ ಅಂತ. ನನ್ನ ಪ್ರಕಾರ ನಾನೇ ಅನ್ಕೊಂಡಿದ್ದೀನಿ, ನೀವೇ ಹೇಳಿ ನೋಡೋಣ ಕಮೆಂಟ್ಸಲ್ಲಿ. ಗಾಡಿ ತಗೊಂಡೆ, ಜೀವನ ಚೆನ್ನಾಗೈತೆ ಗಾಡಿ ತಗೊಂಡ್ಮೇಲೆ. ನೋಡಿ ಅವಾಗವಾಗ ಹಿಂಗೆಲ್ಲ ರೌಂಡ್ಸ್ ಹಾಕೊಂಡು
ಏನು ಗೊತ್ತಾ ಗೈಸ್, ಸ್ಕೂಟಿಲಿ ಹೋಗ್ತಿದ್ರೆ ಯಾವುದು ಹುಡುಗಿನ ನೋಡಲ್ಲ, ಅದೇ ಬೇಜಾರು. ಅದೇ ಈ ಥರ ಯಾವ್ದಾನ ಒಂದು ಚಿಕ್ಕ ಗೇರ್ ಗಾಡಿ ಆದರೂ ಸರಿ ಹುಡುಗಿ ತಿರುಗಿ ನೋಡ್ತಾಳೆ ಗೈಸ್. ಸುಮ್ಮನೆ ಹೇಳಿದೆ, ಹುಡುಗಿರಿಂದ ಹೋಗಬೇಡಿ, ಜೀವನದಲ್ಲಿ ದುಡ್ಡಿಂದೇ ಹೋಗಿ. ಬೆಳಗ್ಗೆ ತಲೆಗೆ ಹಾಕ್ತಾನೆ ಅಂತಾನು ಅನ್ಕೊಂಬೇಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹೋಗ್ಬಿಟ್ಟಿದೆ ಗಾಯ್ಸ್, ಹೋಗ್ಬಿಟ್ಟಿದೆ. ಆಫ್ ರೋಡಿಗೆ ಆಗಿರೋದಕ್ಕೆ ವಾಪಸ್ ಬಂದೈತೆ. ಬೇರೆ ಗಾಡಿ ಆಗಿರೋ ಗ್ಯಾರಂಟಿ ಹೋಗಿ. ಹೆಂಗಿದೆ ಗಾಯ್ಸ್ ಎಕ್ಸ್ಪಲ್ಸು? ಆದರೂ ಡಿಲಿ ಓಡಿಸೋದೇ ಮಜಾ ಬೇರೆ. ಬೆಳಗ್ಗೆ ಹೊತ್ತಿಲ್ಲಿ ಜಾಗಿಂಗ್ ಚೆನ್ನಾಗಿ ಮಾಡ್ತಾರೆ. ಹುಲಿ ಚಿರತೆ ಬರಲ್ವಾ ಅಂತ. ನಾನು ಡಿಲಿ ಯಾವತ್ತೂ ಹುಲಿ ಚಿರತೆ ನೋಡಿಲ್ಲಪ್ಪ. ಒಂದೇ ಒಂದ್ಸತಿ ಕಾಡಂದಿ ನೋಡಿದ್ದೆ ಅಷ್ಟೇ. ಓ ನೋಡ್ರಿ ಗಾಯ್ಸ್, ಹ್ಯಾರ್ಲಿ ಡೇವಿಡ್ಸನ್ಸು. ಓಹೋ, ಚಳಿ ಮಕ್ಕೆ ಹೊಡಿತೈತೆ. ಈ ಥರ ಚಳಿಲಿ ಏನಾದರೂ ಹೋಗ್ಬಿಟ್ರೆ ನಾನು ಜಾಕೆಟ್ ಹಾಕಿರೋದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಗ್ಯಾರಂಟಿ ಹೊಗೆ. ನೋಡ್ರಿ BMW ಗಾಡಿಗಳು. ಮಾತೇ ಇಲ್ಲ. ನಡಿ ಮೇಲಕ್ಕೆ. ಅದು ಕೆಳಿಕಣೋ. ನಮ್ದೆಲ್ಲ ಬೆಟ್ಟ ಹತ್ಸಕ್ಕೆ ಒಳ್ಳೆ ಗಾಡಿ ಗಾಯ್ಸ್. ಬಿಡ್ರಿ BMW ಹೋಗೋಣ. ಇಲ್ಲಿ ಯಾವುದು 10 ರೂಪಾಯಿ ಟಿಕೆಟ್ ಬೇರೆ ಕೊಡಬೇಕು. ನಮ್ಮ ಹತ್ರ ಕಾಸಿಲ್ಲ, ಫುಲ್ ಫೋನ್ಪೇ. ನಾವು ಕ್ಯಾಶಲ್ಲಿ ಇಕ್ಕೊಳಕ್ಕೆ ಹೋಗಲ್ಲ. ಕೈಲಾಸ್ ಅವ್ರು ಬರೋವರೆಗೂ ಕಾಯ್ಬೇಕೀಗ. ನಾನು ಫುಲ್ ಜೋಶಲ್ಲಿ ಬಂದ್ಬಿಟ್ಟೆ ನೋಡಿ ಗಾಯ್ಸ್. BMW ಬೆಂಕಿ ಗಾಡೀಸ್. ಏನವಿ ನಾನು ಈ ಚಿಕ್ಕ ಗಾಡಿಗೆ ಹಿಂಗೆ ಆಡ್ತೀನಿ. ಇವರೆಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟವ್ರೆ. ಹೋಗ್ಬಿಟ್ನಾ? ಅಪ್ಪನ ಹೇಳ್ಬೇಕು ತಾನೇ, ಬರ್ತೀನಿ. ಒಬ್ಬರೇ ಹೋಗ್ಬಿಟ್ಟ ಗಾಯ್ಸ್. ನಾನೆಲ್ಲೋ ಕಾಸು ಕೊಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ದುಡ್ಡು ಇಸ್ಕ ಮಾಡ್ದು. ಏನಕ್ಕೆ 10 ರೂಪಾಯಿ ಏನು ಬರ್ತದೆ? ಡಿ ನಮ್ಮೂರವ್ರದ್ದು. ಹೊರಗಡೆಯಿಂದ ಬರೋರ ಹತ್ರ ಇಸ್ಕೊಳ್ಳೇಬೇಕಾರೆ ನಂಬರ್ ಪ್ಲೇಟ್ ಗೊತ್ತಾಗುತ್ತಲ್ಲ. ನಮ್ಮ ಕನ್ನಡಿಗವ್ರ ಗಾಡಿ ಫುಲ್ಲು. ಅವ್ನು ಏನಂದರೆ ಗಾಡಿನ ಸಗದ ಮಡಗಿರ್ತಾನೆ. ಫುಲ್ಲು ನೀಟಾಗಿರ್ತದೆ ಗಾಡಿ. ನಾ ಸಂದಿಲೆಲ್ಲ ಧೂಳು ಹುಡ್ಕೊ ಒರೆಸ್ತೀವಿ, ಆದರೂ ಹೋಗಲ್ಲ. ಅವನು ಹೆಂಗೆ ಒರೆಸ್ತಾನ ಸಂದಿಲೆಲ್ಲ ಕೈ ಹಾಕಿ, ಗೊತ್ತಿಲ್ಲ ಅಪ್ಪ. ತುಂಬ ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ಗಾಡಿ ಓಡಿಸೋದ್ರಲ್ಲಿ. ಬಾಯ್. ನೋಡಿ ಅಕ್ಕ ಫುಲ್ ಡಿಗೆ ಯಾವುದು ಇದು ಗಾಡಿ ಹಿಂಗೈತಿದು. ಸ್ಕೂಟಿನೂ ಅಲ್ಲ, ಗಾಡಿನೂ ಅಲ್ಲ ಇದು. ಬನ್ನಿ. ಮೇ ಬಿ ಮೇಲಕ್ಕೆ ಹೋಗಕ್ಕೆ ಬಿಡಲ್ಲ ಅನಿಸುತ್ತೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಫೋಟೋಶೂಟ್ ಹುಡುಗರ್ದು ಎಲ್ಲೋದ್ರೂ ಬಿಡಲ್ಲ. ನನಗೆ ಎಲ್ಲದಕ್ಕಿಂತ ಸೌಂಡ್ ಇಷ್ಟ ಆಯ್ತು ಗಾಡಿದು. ನೋಡಿ ಹೆಂಗೆ ಒಂಥರ ಪುಟ್ರ ಹಳೇ ಡ್ಯೂಕ್ ಬರೋದು ಗೊತ್ತಾ, ಆ ಟೈಪಲ್ಲಿ ಬಿಟ್ಟಿದೆ. ಬಟ್ ಕ್ರೇಜಿಯಾಗಿದೆ ಬೈಕು. ಹಂಗೆ ಮನಗುಸ್ ಎತ್ತು ಬಿಡ್ಬೋದು ಗಾಡಿ ಮಾತ್ರ. ಸೂಪರಾಗಿ ಮಡಿಕೊಂಡಿದ್ದಾರೆ ಇವರು. ಅಲ್ಲೇ 2,500 ಕಿಲೋಮೀಟ್ರ್ ಓಡಿಸಿದ್ದಾರೆ. ಬಟ್ ಕ್ರೇಜಿ ಬೈಕು. ಗಾಡಿ ಬಗ್ಗೆ ಹೇಳ್ಬೇಕು ಅಂದರೆ ಫ್ರಂಟ್ ಬ್ಯಾಕ್ ABS, ಡಿಜಿಟಲ್ ಡಿಸ್ಪ್ಲೇ, ಮತ್ತು ಸೆಲ್ಫ್ ಸ್ಟಾರ್ಟು ಸಕ್ಕ ಇದೆ. ಸೈಲೆನ್ಸರು ಎಷ್ಟು ಹೈಟ್ ಕೊಟ್ಟವ್ರೆ ಅಂದರೆ ಎಕ್ಸ್ಪಲ್ಸ್ 200ಗಿಂತ ಜಾಸ್ತಿ ಹೈಟ್ ಕೊಟ್ಟವ್ರು. ಸೀಟು, ಸಸ್ಪೆನ್ಷನ್ ಮಾತ್ರ ಬೆಂಕಿ ಇದೆ. ನಿಮಗೆ ಹೆಂಗೆ ಅನ್ನಿಸ್ತು ಗಾಡಿ ತಗೊಂಡು? ನನ್ನ ಗಾಡಿ ಬಂಗಾರ ಬಿಡ್ರಿ. 200 ಆಲ್ಮೋಸ್ಟ್ ಸಕ್ಕದಾಗವೆ. 210ಗಿಂತ 210 ಬೆಂಕಿ. ಲಾಸ್ಟ್ ರೀಚ್ ಆಗೋದು ಎಷ್ಟಿದು? 135. ನನ್ನ ವೆಯ್ಟ್ ಜಾಸ್ತಿ ಆಯ್ತು ಬಾಡಿ, ಇಲ್ಲಾಂದರೆ 140 ಹೋಗುತ್ತೆ. ನೋಡಿ ಇನ್ನೊಂದು ಎಕ್ಸ್ಪಲ್ಸು
210 ಹೇಳಿ. ಸರ್ವಿಸ್ ಇನ್ನೇನು ಚೆನ್ನಾಗಿ ಮಾಡ್ಕೊಡ್ತಾರೆ, ಬಟ್ ಸಿಕ್ಕಾಪಟ್ಟೆ ಇದು ಮಾಡಬೇಕು, ಪುಷ್ ಮಾಡ್ಬೇಕು ಅವ್ರಿಗೆ. ಅಣ್ಣ ಹಿಂಗೆ, ಅಣ್ಣ ಇದು ಗಾಡಿ, ಅಣ್ಣ ಗಾಡಿ ನೋಡಿ ಅಂತ 10 ಸತಿ ಹೇಳ್ಬೇಕು. ಆದರೂ ಚೆನ್ನಾಗಿ ಮಾಡ್ಕೊಟ್ಟ ಸರ್ವಿಸು. ಗಾಡಿ ತಗೊಂಬೋದಾ ತಗೊಂಬಾರ್ದ ಯಾರನ್ನ ತಗೊಂಡು? ಕಣ್ಣು ಮುಚ್ಕೊಂಡು ತಗೊಂಬೋದು, ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಎಷ್ಟು ಬಿದ್ದಿತ್ತು ಪ್ರಾಬ್ಲಮ್ಸ್ ನಿಮಗೆ? ಬಂದರೆ ನಾನು ನೋಡಿ ಬೇರೆ ಗಾಡಿಗಳಲ್ಲಿ ಅಂದ್ರಲ್ಲಿ ಏನೋ ಪ್ರಾಬ್ಲಮ್, ಇಲ್ಲಿವರೆಗೂ ನಾನು ಪ್ರಾಬ್ಲಮೇ ನೋಡಿಲ್ಲ ಗಾಡೀಲಿ. ಎಷ್ಟು ಬಿದ್ದಿತ್ತು ಹಾಂ, ಗಾಡಿಗೆ? ಎಷ್ಟು ಬಿತ್ತು? ಗಾಡಿ 222 ನಾನು ತಾಂಡಿದ್ದು. ನನಗೆ ಗಾಡಿ ಸಿಕ್ಕಾಪಟ್ಟೆ ಲೇಟಾಗಿ ಸಿಕ್ತು. 210 ಸಿಕ್ಕಾಪಟ್ಟೆ ಇದಿತ್ತು ಕಾಂಪಿಟೇಷನ್. 210ಗೆ ಸಿಗ್ತಾನೆ ಇರಲಿಲ್ಲ ಗಾಡಿ. ನಾನು ಗಾಡಿ ತಗೊಳ್ಳೋ ಇಷ್ಟ ಇರಲಿಲ್ಲ, ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿ ತಗೊಂಡ್ರೆ ಇದಕ್ಕೆ ತಗೊಂಡಿದ್ದು. ತಗೊಂಡ್ಮೇಲೆ ಜೀವನ ಸಗದಾಗೈತೆ. ಗಾಡಿ ತಗೊಬೇಕು ಅಂತ ಯೋಚನೆ ಮಾಡಿದ್ರೆ ತಗೊಂಬಿಡಿ, ಕಣ್ಣು ಮುಚ್ಕೊಂಡ್ ತಗೊಳ್ಳಿ. ತಗೊಂಬಿಡಿ ಗೇರ್ ಗಾಡಿಗಳನ್ನ. ಏರ್ ಫಿಲ್ಟ್ರು ನೋಡಿ, ಇದಕ್ಕೆ ಇಲ್ಲಿ 2 ಏರ್ ಫಿಲ್ಟ್ರು ಐತೆ. ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು.